ಇನ್ನು ಉಡುಪಿಯಲ್ಲಿ ಆತಂಕ ಸೃಷ್ಟಿಸಿದ್ದ ಚಿರತೆ ಕೊನೆಗೂ ಸೆರೆಯಾಗಿದ್ದು ಹೇರೂರು ಗ್ರಾಮದ ಬಳಿಯ ಚಿಕ್ತಾಡಿ ಅನ್ನೋ ಕಡೆ ಚಿರತೆ ಲಾಕ್ ಆಗಿದೆ. ಒಂದೇ ವಾರದಲ್ಲಿ 2 ಚಿರತೆ ಸೆರೆ ಹಿಡಿದಿದ್ದಾರೆ ಅರಣ್ಯ ಸಿಬ್ಬಂದಿ. ಸೆರೆ ಸಿಕ್ಕ ಚಿರತೆನ ರಕ್ಷಿತಾರಣ್ಯಕ್ಕೆ ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆ ಚಿರತೆಗಳ ಸೆರೆಯಿಂದ ಹೇರೂರು ಗ್ರಾಮಸ್ಥರು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಚಿರತೆ ಬೋನಿಗೆ ಬಿದ್ದಿರೋದನ್ನ ನೀವು ನೋಡ್ತಾ ಇದ್ದೀರಿ. ರಾಮನಗರ ಮತ್ತು ಉಡುಪಿಯ ಎರಡೂ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಕಾಡಿನಿಂದ ನಾಡಿನತ್ತ ಬಂದಿರುವ ಚಿರತೆಗಳಿಂದ ಅಲ್ಲಿನ ಸ್ಥಳೀಯರು ಗಾಬರಿಯಾಗಿದ್ರು. ಹೇರೂರಿನಲ್ಲಿ ಈಗಾಗಲೇ ಚಿರತೆ ಸೆರೆ ಹಿಡಿದಿದ್ದಾರೆ, ಬೋನಿಗೆ ಬಿದ್ದಿದೆ. ಮತ್ತೊಂದು ಕಡೆ ರಾಮನಗರದ ಗ್ರಾಮಸ್ಥರ ಭಯ ಏನಂದ್ರೆ ಚಿರತೆ ಅಟ್ಯಾಕ್ ಮಾಡಿಬಿಟ್ರೆ ಆದಷ್ಟು ಬೇಗ ಅದನ್ನ ಹಿಡಿಯಿರಿ ಅಂತ ಅಲ್ಲಿನ ಅರಣ್ಯ ಸಿಬ್ಬಂದಿಗೆ ಕೇಳ್ಕೊಳ್ತಾ ಇದ್ದಾರೆ. ಚಿರತೆನ ಹಿಡಿಯೋದಕ್ಕೆ ನಾಯಿಯನ್ನ ಬಳಸಿ ಬೋನಿಯನ್ನ ಒಂದು ಭಾಗದಲ್ಲಿ ನಾಯಿನ ಇಟ್ಟು ಮತ್ತೊಂದು ಭಾಗದ ಬೋನ್ ಗೇಟ್ ಓಪನ್ ಮಾಡಿದ್ರು. ನಾಯಿಗಾಗಿ ಚಿರತೆ ಬಂದು ಬೋನಿಗೆ ಬಿದ್ದಿದೆ. ಚಿಕ್ತಾಡಿ ಅನ್ನೋ ಕಡೆ ಚಿರತೆ ಲಾಕ್ ಆಗಿದೆ. ಒಂದೇ ವಾರದಲ್ಲಿ 2 ಚಿರತೆ ಸೆರೆ ಹಿಡಿದಿದ್ದಾರೆ ಅರಣ್ಯ ಸಿಬ್ಬಂದಿ. ಸೆರೆ ಸಿಕ್ಕ ಚಿರತೆನ ರಕ್ಷಿತಾರಣ್ಯಕ್ಕೆ ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆ ಚಿರತೆಗಳ ಸೆರೆಯಿಂದ ಹೇರೂರು ಗ್ರಾಮಸ್ಥರು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಚಿರತೆ ಬೋನಿಗೆ ಬಿದ್ದಿರೋದನ್ನ ನೀವು ನೋಡ್ತಾ ಇದ್ದೀರಿ. ರಾಮನಗರ ಮತ್ತು ಉಡುಪಿಯ ಎರಡೂ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಕಾಡಿನಿಂದ ನಾಡಿನತ್ತ ಬಂದಿರುವ ಚಿರತೆಗಳಿಂದ ಅಲ್ಲಿನ ಸ್ಥಳೀಯರು ಗಾಬರಿಯಾಗಿದ್ರು. ಹೇರೂರಿನಲ್ಲಿ ಈಗಾಗಲೇ ಚಿರತೆ ಸೆರೆ ಹಿಡಿದಿದ್ದಾರೆ, ಬೋನಿಗೆ ಬಿದ್ದಿದೆ. ಮತ್ತೊಂದು ಕಡೆ ರಾಮನಗರದ ಗ್ರಾಮಸ್ಥರ ಭಯ ಏನಂದ್ರೆ ಚಿರತೆ ಅಟ್ಯಾಕ್ ಮಾಡಿಬಿಟ್ರೆ ಆದಷ್ಟು ಬೇಗ ಅದನ್ನ ಹಿಡಿಯಿರಿ ಅಂತ ಅಲ್ಲಿನ ಅರಣ್ಯ ಸಿಬ್ಬಂದಿಗೆ ಕೇಳ್ಕೊಳ್ತಾ ಇದ್ದಾರೆ. ಚಿರತೆನ ಹಿಡಿಯೋದಕ್ಕೆ ನಾಯಿಯನ್ನ ಬಳಸಿ ಬೋನಿಯನ್ನ ಒಂದು ಭಾಗದಲ್ಲಿ ನಾಯಿನ ಇಟ್ಟು ಮತ್ತೊಂದು ಭಾಗದ ಬೋನ್ ಗೇಟ್ ಓಪನ್ ಮಾಡಿದ್ರು. ನಾಯಿಗಾಗಿ ಚಿರತೆ ಬಂದು ಬೋನಿಗೆ ಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.